ನಮಸ್ಕಾರ, ವೆಲ್ಕಮ್ ಟು ಆಧುನಿಕ ದುನಿಯಾ ಯೂಟ್ಯೂಬ್ ಚಾನಲ್. ಸೊ ಈ ಎಪಿಸೋಡಲ್ಲಿ ಪ್ರತು ಜಾಯ್ನ್ ಆಗಿದ್ದಾರೆ. ಇವತ್ತು ನಮ್ಮ ಮನೇಲಿ ಹೊಸದಡ್ಕು ಮಾಡ್ತಾ ಇದ್ದೀವಿ. ಫ್ರೈಡೇ ಮಾಡಬೇಕಿತ್ತು, ಹೊಸದಡ್ಕು ಮಿಸ್ ಆಯಿತು. ಸೊ ಇವತ್ತು ಮಾಡ್ತಾ ಇದ್ದೀವಿ. ಚಿಕನ್ ಫ್ರೈ, ಮಟನ್ ಬಿರಿಯಾನಿ, ಮಟನ್ ಸಾರು. ಓಕೆ, ನೀವೇನು ಮಾಡ್ತೀರಾ? ಹೆಲ್ಪ್ ಮಾಡ್ತೀನಿ. ಏನು ಹೆಲ್ಪ್ ಮಾಡ್ತೀರಾ? ಹೆಚ್ಚೋದೆಲ್ಲ ಆಗೋಗಿದೆ. ಹಂಗಾದ್ರೆ ತಿನ್ನೋದು, ಟೇಸ್ಟ್ ಮಾಡೋದು. ಓಕೆ, ವಾಟ್ಸ್ ಹ್ಯಾಪನಿಂಗ್? ಮಟನ್ ಸಾರ್ ಹ್ಯಾಪನಿಂಗ್. ರೆಡಿ ಆಗಿದೆ. ಏನು? ಬೆಳ್ಳುಳ್ಳಿ. ಎಸ್, ಬೆಳ್ಳುಳ್ಳಿ ರೆಡಿ. ಈರುಳ್ಳಿ, ಟೊಮ್ಯಾಟೊ. ಮಟನ್ ಸಾಂಬಾರಿಗೆ ಒಗ್ಗರಣೆ. ಫಸ್ಟು ಮಟನ್ ಬೇಯಿಸ್ಕೊಳ್ಳೋಕ್ಕೆ ಇಲ್ಲಿ ಇಡ್ತಾ ಇರೋದು ಕುಕ್ಕರ್ಗೆ. ಅದು ವಿಸಲ್ ಜಾಸ್ತಿ ಬರಬೇಕಲ್ವಾ? ಸೊ ವಿಸಲ್ ಬಂದರೆ ಆಮೇಲೆ ನೆಕ್ಸ್ಟ್ ಅದು ತಂದಿದ್ದು ಹಾಕಿದೆ. ಬೆಳ್ಳುಳ್ಳಿ, ಈರುಳ್ಳಿ ಅಷ್ಟೇ. ಆಮೇಲೆ ಅರಿಶಿನ ಸ್ವಲ್ಪ ಉಪ್ಪು, ಆಮೇಲೆ ಮಟನ್ ಹಾಕೋದು. ಮಟನ್ ಬೇಯ್ತಾ ಇದೆ, ನಿಧಾನಕ್ಕೆ ಬೇಯ್ತಾ ಇದೆ. ಫ್ರೈಡೇ ಮಿಸ್ ಆಯಿತು, ಆಫೀಸ್ ಇದ್ದಿದ್ದರಿಂದ ಊರಿಗೆ. ಹೌದು, ನನ್ನ ಅಪ್ಪ ಕೂಡ ಎಲ್ಲೋ ಕೆಲಸ ಅಂತ ಆಚೆ ಹೋಗಿದ್ದು. ಸೊ ನಾನು ಅಮ್ಮ ಇಬ್ಬರೇ ಇದ್ದಿದ್ದು, ಅದಕ್ಕೆ ಮಾಡಲಿಲ್ಲ. ಶಿಫ್ಟ್ ಮಾಡ್ಕೊಂಡಿದ್ದೀವಿ ನಾವು ಸಂಡೇಗೆ ಹೊಸದುಡುಕು. ಗೂಳು. ಏನು ಮಾಡ್ತಾ ಇದೀಯ? ನಾನು ಮಟನ್ ಬೇಯಕ್ಕೆ ಇಟ್ಟಿದ್ದೀನಿ. ಗ್ರೇವಿ. ನೆಕ್ಸ್ಟ್ ಏನು? ನೆಕ್ಸ್ಟ್ ವಿಸಲ್ ಹಾಕಬೇಕು. ಅಮ್ಮ ಚಿಕನ್ ಕ್ಲೀನ್ ಮಾಡಿಕೊಳ್ತಾ ಇದ್ದಾರೆ. ನೆಕ್ಸ್ಟು ಚಿಕನ್ ಫ್ರೈ. ಯಾವ ಮಸಾಲ ಬೇಕು? ಗ್ರೀನ್, ರೆಡ್, ಯೆಲ್ಲೋ, ಆರೆಂಜ್. ಗ್ರೀನ್ ಬೇಕು. ಗ್ರೀನ್ ಸೂಪರ್. ಚಿಕನ್ ಫ್ರೈ ಶುರು ಆಗಿದೆ. ಪ್ರಿಪರೇಷನ್. ಮಸಾಲೆ ರುಬ್ಕೊಂಡಿದ್ದಾರೆ. ಸಾಕು. ಉಪ್ಪು ಹಾಕಿದ್ದೀನಿ. ಬಿಸಿ ಇಟ್ಟಿದ್ದೀನಿ. ಬೇಯ್ತಾ ಇದೆ, ಬೇಯಕ್ಕೆ ಶುರು ಆಗ್ತಾ ಇದೆ. ಬೇಯಕ್ಕೆ ಶುರು ಆಗಿದೆ. ಇದಕ್ಕೆ ಅರ್ಶಿನ ಉಪ್ಪು ಹಾಕ್ಲಾ? ಅಕ್ಕ ಬಂದ್ರು. ಹಾಯ್ ಅಕ್ಕ, ಗಮ್ಮಂತ ಇದೆಯಾ ಚಿಕನ್? ರೋಡ್ ಹೊರಗಡೆ ಬರ್ತಾ ಇತ್ತು ಸ್ಮೆಲ್. ಮಟನ್ ಸುಕ್ಕ ಮಾಡ್ಬೇಕು ತೋರ್ಸು. ಇಲ್ಲ, ಇಂಟ್ರೊಡಕ್ಷನ್ ಮಾಡಿಸ್ಬೇಕಲ್ಲ, ಯಾರು ಮಾಡ್ತಾರೆ ಮಟನ್ ಸುಕ್ಕ ಅಂತ. ಅದಕ್ಕೆ ಹಬ್ಬ ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡ್ತಾ ಇದೀವಿ. ಟೇಸ್ಟ್ ಸ್ಪೆಷಲಿಸ್ಟ್ ಇವರು.
ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ. ಹಂಗೆ ಇದು ಅವ್ರದ್ದೇ ಡೈಲಾಗ್. ಹೇಳ್ತೀವಿ. ಇದು ಅವ್ರದ್ದೇ ಡೈಲಾಗು, ನಂದಲ್ಲ. ಯಾರ್ದು? ಸಿಹಿ ಕಹಿ ಚಂದ್ರು. ಹೌದಾ? ಹೌದು. ಸ್ವಲ್ಪ ಖಾರ ಬೇಕು. ಬೇಕಾ? ಬೇಕು. ಮಟನ್ ಸುಕ್ಕ ಮಾಡಕ್ಕೆ ರೆಡಿ ಮಾಡ್ಕೊತಿದ್ದಾರೆ. ಜೀರಿಗೆ, ಸೋಂಪು, ಮತ್ತೆ ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಪುಡಿ ಮಾಡ್ಕೊಂಡು. ಓಕೆ. ಕುದಿ ಬರಲಿ, ಆಮೇಲೆ ಅದು ಹಾಕೋಣ. ಡ್ರೈ ರೋಸ್ಟ್ ಎಲ್ಲ ಒಂದೊಂದು ಸ್ವಲ್ಪ. ಓ, ಇನ್ನೂ ವೆರೈಟಿ ಸಿಗುತ್ತೆ ಐಟಮ್. ಲಾಸ್ಟಿಗೆ ಹೇಳ್ಬಿಡಿ ಮೆನು ಬೆಸ್ಟ್. ಮಧ್ಯೆ ಮಧ್ಯೆ ಒಂದೊಂದು ಆ್ಯಡ್ ಆಗ್ತದೆ. ಅದು ಈಗ ಮೊಟ್ಟೆನೂ ಆ್ಯಡ್ ಆಗಿದೆ. ಹೌದಾ? ಮೊಟ್ಟೆ ಫ್ರೈಯಾ? ಇಲ್ಲ ಬಾಯ್ಲ್ಡ್ ಎಗ್. गालसुडी इसकी मैं नको नहीं कई बेलस तला नको उरला नहीं ना काय ನನ್ನ ಫೇವರೇಟ್ ಬೆಂಜಾ ಸೂಪರ್ ಆಗುತ್ತೆ. ಮಟನ್ ಫ್ಯಾಟ್ ಅದು ಅವನ ಫೇವರೇಟ್. ಎಸ್, ಇವಾಗ ನಿಮಗೂ ಫೇವರೇಟ್ ತಾನೆ, ನೀವು ತಿಂತೀರಾ ತಾನೆ. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಆಗಲಿ, ಹುಷಾರು. ಮತ್ತೆ ಸ್ವಲ್ಪ ಹೆಚ್ಚಿರೋ ಈರುಳ್ಳಿ ಹಾಕಿ ತಗೊಳ್ಳ. ಸ್ವಲ್ಪ ಬ್ರೌನ್ ಆಗಲಿ. ನಾಗರಬಾವಿಲಿರೋ ಸುಕ್ಕ ಅಲ್ಲ ಇದು, ಮಟನ್ ಸುಕ್ಕ. ನಾಗರಬಾವಿಲಿರೋ ಅಲ್ಲ, ನಾಗರಬಾವಿನೇ ನಾವು. ಅದು ಹೆಚ್ಚಿರೋದೇನೋ ಟೊಮೆಟೊ ಹೂನಕ್ಕ, ಸುಮ್ಮನೆ ಒಂದೆರಡು ಪೀಸ್ ಹಾಕೊಳ್ಳಿ. ಸ್ವಲ್ಪ ಕಂದು ಬಣ್ಣ ಬಂದು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಕರಿಬೇವಿನ ಸೊಪ್ಪು ಹಾಕೊಳ್ಳಿ, ಆಪ್ಷನಲ್ಲು. ಅದೇ ಫ್ರೈಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಕರಿಬೇವಿನ ಸೊಪ್ಪು ಹಾಕಿದ್ರಲ್ಲ, ಅದೊಂದು ಟೇಸ್ಟ್. ಈರುಳ್ಳಿ ಇದಾಕಿದ್ರೇ ಟೇಸ್ಟ್ ಬಂದ್ಬಿಟ್ಟು ಸ್ಮೆಲ್ ಬರ್ತಾ ಇರುತ್ತೆ ಚೆನ್ನಾಗಿ. ಆಲ್ರೆಡಿ ಮಟನ್ ಬೆಂದಿದೆ, ಬಟ್ ಸ್ವಲ್ಪ ಮಸಾಲೆ ಇದರಲ್ಲಿ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ಪೂನ್ ದೊಡ್ಡದು ಕೊಡಲಾ? ಇಲ್ಲ ಸಾಕು, ನನಗೆ ಚಿಕ್ಕದೇ ಕಂಫರ್ಟಬಲ್ ಇರುತ್ತೆ. ಒಂದು ಸ್ಪೂನ್ ಹಾಕ್ತೀನಿ, ಅದನ್ನು ಆಮೇಲೆ ಹೆಚ್ಕೊಡುತ್ತೆ. ಸ್ವಲ್ಪ ಉದ್ದುದಕ್ಕೆ ಗರಂ ಮಸಾಲ. ಅಕ್ಕ ಆ್ಯಕ್ಚುಲಿ ಬೆಳಗ್ಗೆ ಇಷ್ಟು ವೆರೈಟೀಸ್ ಅಂತ ನಾವು ಡಿಸೈಡೇ ಆಗಿರಲಿಲ್ಲ. ನೆನ್ನೆ ಅಂತ ಯಾರು ನಂಗೆ ಬೇಡ ನಂಗೂ ಬೇಡ. ಇದಕ್ಕೆ ಒಂದು 2-3 ಸ್ಪೂನ್ ಹಾಕಿದ್ದೀನಿ. ಬೇಗ ಚೆನ್ನಾಗಿದೆಯಾ ಮಸಾಲೆ? ಕಾಂಟ್ರಿಬ್ಯೂಷನ್ಲಿ ಅಂತ ಎಗ್ ಫ್ರೈ ಮಾಡ್ತಾ ಇದ್ದೀವಿ ಇವತ್ತು. ಎಗ್ ಎಲ್ಲ ಆಲ್ರೆಡಿ ಕಟ್ ಮಾಡಿಕೊಂಡಿದ್ದೀವಿ, ಉಪ್ಪು ಖಾರ ಎಲ್ಲ ಹಾಕ್ತಾ ಇದ್ದೀವಿ. ಅಳಿಲು ಸೇವೆ ಚಿಕ್ಕ ಅಳಿಲು ಸೇವೆ. ಪ್ಯಾನ್ ಎಲ್ಲ ರೆಡಿ ಆಗಿದೆ. ರೆಡಿ ಎಗ್ ಫ್ರೈ. ಟೇಸ್ಟ್ ಮಾಡಿ ಹೆಂಗಿದೆ ಪ್ರತೀಕ್ಷಾ? ಯಾವ್ದು ಇಷ್ಟ ಆಯ್ತು ನಿಂಗೆ ಅಷ್ಟರಲ್ಲಿ? ಮಟನ್ ಸುಕ್ಕ ಇಷ್ಟ ಆಯ್ತಾ? ವಾವ್ ಸೂಪರ್. ಅಕ್ಕ ನಿಮ್ದು ಚೆನ್ನಾಗಿದೆಯಂತೆ. ಮಟನ್ ಸಾಂಬಾರ್ ಸೂಪರ್. ಹಾಂ, ಚಿಕನ್ ಫ್ರೈ ಕೂಡ ಸೂಪರ್ ಆಗಿದೆ. ಓಕೆ. ಮಟನ್ ಸುಕ್ಕ ಟೇಸ್ಟ್ ಮಾಡ್ತಾ ಇದ್ದೀನಿ.
ಮಾಡಿ ಮಾಡಿ. ಬೊಂಬಾಟ ಫ್ರೈಡೇ ಮಾಡಿದಿದ್ರೆ ಎಲ್ಲ ಆಫೀಸ್ ತಿನ್ನಕ್ಕೆ ಆಗ್ತಿರ್ಲಿಲ್ಲ. ಚೆನ್ನಾಗಿದ್ಯಾ? ಟಾಪ್ ನಾಚ್. ಅಮ್ಮ ಬಡಿಸ್ಬಿಟ್ಟು ಕೂತಿದ್ದಾರೆ, ನಾವು ಇವಾಗ ಬ್ಯಾಟಿಂಗ್ ಮಾಡಬೇಕು. ಹೆಂಗಾಯ್ತಮ್ಮ? ನೀವು ಮಾಡಿರೋದು ಬಿರಿಯಾನಿ ತುಂಬ ಚೆನ್ನಾಗಿದೆಯಾ? ಆ ಕ್ರೆಡಿಟ್ ಗೋಸ್ಟು ಅಕ್ಕ ಆ್ಯಂಡ್ ಅಮ್ಮ, ಇವರಿಬ್ರಿ. ಅಕ್ಕ ಸರಿಯಾಗಿ ಕಾಣಿಸ್ತಾ ಇಲ್ಲ, ಬೆಳಕು ಜಾಸ್ತಿ ಬೀಳ್ತಾ ಇದೆ ಅವ್ರಿಗೆ. ಸೂಪರ್ ಆಗಿದೆ ಅಕ್ಕ. ಮಟನ್ ಸುಕ್ಕ, ಮಟನ್ ಚೆನ್ನಾಗಿರೋದು ಕಳಿಸಿದ್ದಾರೆ, ಚೆನ್ನಾಗಿದೆ. ಹೌದು, ಚಿಕನ್ ಚೆನ್ನಾಗಿದೆ, ಸಾಫ್ಟ್. ಊರಿಂದ ಕಳಿಸ್ಕೊಟ್ಟಿದ್ದು ಅಂಕಲ್ಗೆ ಥ್ಯಾಂಕ್ಸ್. ನಮ್ಮ ಮಾವ ಅವರು. ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಪ್ರತೀಕ್ಷಾ, ದಿಗ್ಗಜರು ಮೂವಿಲಿ ವಿಷ್ಣುವರ್ಧನ್ ಎಲ್ಲ ತ್ಯಾಗ ಮಾಡ್ಬಿಟ್ಟು ಸೈಲೆಂಟ್ ಆಗಿದ್ರು, ಆ ಥರ ಸೈಲೆಂಟ್ ಆಗಿ ಪಾಪ ಇದ್ದಾರೆ. ಲೆಟ್ಸ್ ಎಂಜಾಯ್ ಮೀಲ್. ಸೊ ಇವತ್ತಿನ ಮಟನ್ ಮೆನು, ಚಿಕನ್ ಐಟಮು ಎಲ್ಲ ತಿಂದು ಹೇಗಿತ್ತು? ಚೆನ್ನಾಗಿತ್ತಾ? ಹಾಂ. ಸೊ ಫೈನಲ್ ಟಚ್ ಐಸ್ ಕ್ರೀಮ್ ಕೂಡ ತಿಂದಾಯಿತು ಫೈನಲ್ ಆಗಿ. ನೀವು ತಿಂದಿಲ್ಲ? ನಾವು ತಿಂದ್ವಿ. ಪ್ರತು ತಿಂದ? ಆಲ್ರೆಡಿ ಹೊರಟು ಪ್ರತು, ನಾಳೆಯಿಂದ ಕಾಲೇಜು. ಸೊ ಸೂಪರಾಗಿತ್ತು. ಮಟನ್ ಚೆನ್ನಾಗಿ ಮಾಡಿದರು ಅಮ್ಮ. ಮಟನ್ ಸಾಂಬಾರು ಮತ್ತು ಮಟನ್ ಬಿರಿಯಾನಿ, ಚಿಕನ್ ಫ್ರೈ. ಸೊ ಅವನದು ಕ್ರೆಡಿಟ್ಸ್ ಐತೆ, ಕಟ್ ಮಾಡಿದ್ದು. ಆಮೇಲೆ ತಂದು ಕೊಟ್ಟಿದ್ದು ಊರಿಂದ ಪ್ರಸ್ತುತ ಟ್ರಾನ್ಸ್ಪೋರ್ಟೇಷನ್ ಕ್ರೆಡಿಟ್ಸು ಪ್ರತೀಕ್ಷಾ. ಬ್ಲಾಗ್ ಕ್ರೆಡಿಟ್ ಅರ್ಜುನ್ ದಶರಥ್. ಓಕೆ, ಎಸ್. ನೀವು ಹೀಗೆ ಸಿಂಪಲ್ಲಾಗಿ ಮನೇಲಿ ಮಾಡಿಕೊಂಡು ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಎಂಜಾಯ್ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಆ್ಯಂಡ್ ಕಮೆಂಟ್ ಟು ಆಧುನಿಕ ದುನಿಯಾ ಯೂಟ್ಯೂಬ್ ಚಾನಲ್. ಟಾಟಾ, ಬಾಯ್ ಬಾಯ್. ಬಾಯ್ ಬಾಯ್ ಬಿಡಿ ಎಲ್ಲ.